ರಾಜ್ಯದಲ್ಲಿ ಆಲ್ಮೋಸ್ಟ್ ಸಣ್ಣ ವ್ಯಾಪಾರಸ್ಥರಿಗೆ ಈ ಟ್ಯಾಕ್ಸ್ ನೋಟಿಸ್ ಹೋದ ಬಳಿಕ ಸಣ್ಣ ವ್ಯಾಪಾರಸ್ಥರೆಲ್ಲ ದಂಗಾಗಿ ಹೋಗಿದ್ರು. ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟಬೇಕಾ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಇದನ್ನ ಸರಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿದ್ರು ಕೂಡ ಅದು ಸರಿ ಆಗಿರಲಿಲ್ಲ ಅಂತ. ಬಟ್ ಈಗ ರಾಜ್ಯ ಸರ್ಕಾರದ ಬೆನ್ನಿಗೆ ಕೇಂದ್ರ ಸರ್ಕಾರ ಕೂಡ ಅತಿ ದೊಡ್ಡ ಶಾಕ್ ಅನ್ನ ಸಣ್ಣ ವ್ಯಾಪಾರಸ್ಥರಿಗೆ ಕೊಡೋದಕ್ಕೆ ಮುಂದಾಗ್ತಾ ಇದೆಯಂತೆ. ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ನೋಟಿಸ್ ಕೊಟ್ಟಿರುವ ಬೆನ್ನಲ್ಲೇ ಮತ್ತೊಂದು ನಿರ್ಧಾರಕ್ಕೆ ಕೇಂದ್ರ ಮುಂದಾಗಿರೋದು ಮತ್ತಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದೆ. ಸದ್ಯ ಉಚಿತವಾಗಿ ಲಭ್ಯವಾಗಿರುವಂತಹ ಯುಪಿಐ ವ್ಯವಸ್ಥೆಗೂ ಶುಲ್ಕ ಜಾರಿ ಮಾಡುವುದಕ್ಕೆ ಆರ್ಬಿಐ ಸುಳಿವು ಕೊಟ್ಟಿದೆಯಂತೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಮಾತನಾಡಿ, ಪಾವತಿ ಹಾಗೂ ಹಣ ಆರ್ಥಿಕತೆಯ ಜೀವನಾಡಿ. ಇದಕ್ಕಾಗಿ ನಾವು ಸಾರ್ವತ್ರಿಕವಾಗಿ ಸಶಕ್ತರಾಗ್ತಾ ಇರುವ ವ್ಯವಸ್ಥೆ ಹೊಂದಬೇಕಾಗತ್ತೆ. ಸದ್ಯ ನಾವು ಯಾವುದೇ ಯುಪಿಐ ಸೇವೆಗಳಿಗೆ ಶುಲ್ಕವನ್ನ ವಿಧಿಸ್ತಾ ಇಲ್ಲ. ಇದಕ್ಕೆ ತಗುಲುವ ವೆಚ್ಚವನ್ನ ನಾವು ಮತ್ತು ಬ್ಯಾಂಕ್ ವ್ಯವಸ್ಥೆಯ ಇತರೆ ಭಾಗಿದಾರ ಸಂಸ್ಥೆಗಳಿಗೆ ಸಬ್ಸಿಡಿ ಮೂಲಕ ಕೊಡೋದಕ್ಕೆ ಭರವಸೆ ಕೊಟ್ಟಿದ್ದೀವಿ. ಆದರೆ ವ್ಯವಸ್ಥೆ ನಿಜವಾಗಿಯೂ ಸುಸ್ಥಿರವಾಗಬೇಕಾದ್ರೆ ಅದರ ವೆಚ್ಚವನ್ನ ಎಲ್ಲರೂ ಕೂಡ ಭರಿಸಬೇಕು ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.